ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮತ್ತೊಮ್ಮೆ ಶಿವಪ್ರಿಯ ತಂಡದ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು, ನಮಸ್ಕಾರಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಇಂತಹ ಒಂದು ಸುವರ್ಣ ಅವಕಾಶ ನೀಡಿದಂತಹ ನಾದಾಮೃತ ಕಲಾದೀಪ ಸಂಸ್ಥೆಯ ಶ್ರೀಯುತ ದೀಪಕ್ ಅವರಿಗೆ ನಾವು ಮತ್ತೊಮ್ಮೆ ನಮ್ಮ ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀವಿ. ಧನ್ಯವಾದ ದೀಪಕ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ಆ್ಯಂಡ್ ಶಿವಪ್ರಿಯ ದಿಸ್ ಆಪರ್ಚುನಿಟಿ ಟು ಪ್ರೆಸೆಂಟ್ ಒನ್ ಆಫ್ ಮೈ ಮೋಸ್ಟ್ ಫೇವರೆಟ್ ಆ್ಯಂಡ್ ಪಾಪ್ಯುಲರ್ ಡಾನ್ಸ್ ಡ್ರಾಮಾಸ್. ಈಗಾಗಲೇ ಈ ನೃತ್ಯ ನಾಟಕ 60ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡಾಗಿದೆ. 10 ದೇಶಗಳಲ್ಲಿ ಇದನ್ನು ನಾವು ಈಗಾಗಲೇ ಮಾಡಾಗಿದೆ. ಆದರೆ ಪ್ರತಿ ಸಲ ನಾವು ಬೆಂಗಳೂರಿನಲ್ಲಿ ಅದು ಇಂತಹ ಒಂದು ರಸಿಕರ ಮುಂದೆ ಮಾಡಿದಾಗ ನಮಗೆ ಸಿಗುವಂತಹ ಒಂದು ಖುಷಿ ಇದೆ ನೋಡಿ, ಅದೇ ಬೇರೆ. ಆ ಖುಷಿ ಮತ್ತೊಮ್ಮೆ ನಮಗೆ ಇಂದು ಲಭ್ಯವಾಗಿದೆ. ತಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತಾ, ಇಂದು ನರ್ತಿಸಿದ ಕಲಾವಿದರನ್ನ ಬೇಗ ತಮ್ಮ ಮುಂದೆ ಪರಿಚಯ ಮಾಡಿ ಈ ವೇದಿಕೆನ ನಾವು ಬೀಳ್ಕೊಡ್ತೀವಿ. ಕೃತಿ, ವರ್ಷಿಣಿ, ಕೀರ್ತಿ, ಶಕ್ತಿ, ರೋಷನ್, ರಿಷಬ್, ಶಮಂತ್, ಕೌಶಿಕ್, ಅಂಕಿತಾ, ಶಿವಪ್ರಸಾದ್, ನರೇಶ್, ಭರತ್, ರಕ್ಷಕ್, ಸುಬ್ರಹ್ಮಣ್ಯ, ಪಾತ್ರಧಾರಿಗಳಾದಂತಹ ಶ್ರೀಮತಿ ಪದ್ಮಾ, ಪ್ರಿಯಾ ಹಾಗೂ ಶೈನಾ. ವಿ ಹ್ಯಾವ್ ರಕ್ಷಾ, ಸಿರೀಶಾ, ಸಾನ್ವಿ, ಖುಷಿ, ಮಹಿಕಾ, ಭವಾನಿ, ಸವಿತಾ, ಸ್ಫೂರ್ತಿ, ಸ್ಮೃತಿ, ಮೈತ್ರಿ, ಮೌಲ್ಯ, ಜನನ್ಯ, ನಿಧೀಶಾ, ಹನ್ಷಿಕಾ, ಶ್ರಾವಣಿ ಹಾಗೂ ಪ್ರಜ್ಞಾ. ಇವರೆಲ್ಲರಿಗೂ ನನ್ನ ಧನ್ಯವಾದಗಳು. ಐ ಥಿಂಕ್ ಸೊ, ಯಾ ಇರಬೇಕು. ಎಸ್. ಸರ್ ಈ ವೇದಿಕೆ ಮೇಲಿದ್ದಾರೆ. ಸರ್ ಜೊತೆ ಈ ಮಕ್ಕಳು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಅಂದರೆ ನಿಜಕ್ಕೂ ಅವರು ಬಹಳ 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 ಭಾಗ್ಯವನ್ನು ಪಡ್ಕೊಂಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂತಹ ಓರ್ವ ದಿಗ್ಗಜರ ಮುಂದೆ ಅವರಿವತ್ತು ನರ್ತಿಸಿದ್ದಾರೆ. ಭಾಳ ಸಂತೋಷ ಆಗ್ತಿದೆ ಸರ್. ತಮ್ಮ ಪಕ್ಕ ನಿಂತಿದ್ದಕ್ಕೇ ಭಾಳ ಸಂತೋಷ ಆಗ್ತಿದೆ. ಆನರ್ಡ್, ಟ್ರೂಲಿ 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 ಆನರ್ಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ನಿಮಗೊಂದು ಚಾಲೆಂಜ್ ಕೊಡ್ತೀನಿ. ಆ್ಯಸ್ ಎ ಗುರು ನಾನು ಖಂಡ ಹಾಡ್ತೀನಿ. ಇವಾಗ ಆಲ್ ಆಫ್ ಯು ಶುಡ್ ಡ್ಯಾನ್ಸ್ ಜಸ್ಟ್ ಫಾರ್ 50 ಸೆಕೆಂಡ್ಸ್. ಸುಮ್ಮನೆ ನಾನು ಸುತ್ತ ಮಾಡಬೇಕಷ್ಟೆ, ಬರೀ ಖಂಡ ಹಾಡ್ತೀನಿ. ಹೇಗೆ ಗೊತ್ತಾ? ಶ್ರುತಿ ಕೊಡು, ಬಿ ಕೊಡು, ತಕತಗಟ ನೀವು ಯೂಶ್ವಲ್ ಮಾಡ್ತಿಲ್ಲ ಈಶ್ವರಂದು. ನಾನು ತಾನ ಹಾಡ್ತೀನಿ. ಸುಮ್ಮನೆ ಒಂದು ರೌಂಡ್ ಎಲ್ಲ. ಯು ಶುಡ್ ಕ್ರಿಯೇಟ್ ಎ ಸೆನ್ಸೇಷನ್. ಆಗುತ್ತೆ. ಈಶ್ವರನಿಗೆ ಆಗದೆ ಇರೋದೇನು? ನಾ ಹೇಳಿದ ಅರ್ಥ ಆಯ್ತಲ್ವಾ? ಸುಮ್ಮನೆ ಒಂದ್ಸರಿ ಹಾಡ್ತೀನಿ. ನಮ್ ದಮ್ ದನಂ 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 ದಮ್ ನಮ್ ದಮ್ ದನಂ ದಮ್ ದನಂ ದಮ್ ದನಂ ದಮ್ ದನಂ ದಮ್ ದನಂ ನಮ್ ದಮ್ ದನಂ ದಮ್ ದನಂ ದಮ್ ದನಂ ದಮ್ ನಮ್ ದಮ್ ದನಂ ದಮ್ ದನಂ ದಮ್ ದನಂ ದಮ್ ದನಂ ದಮ್ ದನಂ ದಮ್ ನಮ್ 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 ದಮ್ ದನಂ ದಮ್ ನಮ್ ದಮ್ ದನಂ ದಮ್. ಬ್ಯೂಟಿಫುಲ್, ಎಕ್ಸ್ಟ್ರಾರ್ಡಿನರಿ. ದಿಸ್ ಈಸ್ ಕ್ರಿಯೇಟಿವಿಟಿ. ಆಮೇಲೆ ಮಾತಾಡ್ತೀನಿ ನಾನು. ಒಳ್ಳೆ ಮೂಡಲ್ಲಿದೆಯೋ. ಆತ್ಮೀಯ ಕಲಾಬಂಧುಗಳೇ, ಈ ಉತ್ಸವ ಮುಗದೆ ಹೋಗ್ತಾ ಇದೆಯಲ್ಲ ಅಂತ ಬೇಜಾರಾಗ್ತಾ ಇದೆ ಅಷ್ಟೇ.
ನಾಳೆನೂ ಮಧ್ಯಾಹ್ನ 2:30ಗೆ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಇಲ್ಲಿ ಯಾರು ಇರೋಲ್ಲ ಅಷ್ಟೇ. ಎಷ್ಟು ಅದ್ಭುತವಾಗಿ ಆಗಿದೆ ಅಂದರೆ, ಎಷ್ಟು ಶ್ರಮ ವಹಿಸಿದ್ದಕ್ಕೆ ಎಂಥ ಒಂದು ಒಳ್ಳೆ ರೆಸ್ಪಾನ್ಸ್ ಫ್ರಮ್ ಯು ಆಲ್. ನಿಮಗೆ ಶ್ರೋತೃಗಳಿಗೆ ನಾವು ಶಿರಬಾಗಿ ನಮಿಸ್ತೀವಿ. ಶಾಸ್ತ್ರೀಯ ಕಲೆಗಳಿಗೆ ಯಾರೂ ಜನ ಬರೋಲ್ಲ, ಯಾರೂ ಇದಕ್ಕೋಸ್ಕರ ಉತ್ತೇಜನ ಮಾಡಲ್ಲ ಅನ್ನುವಂಥ ಕೂಗಿದೆಯಲ್ಲ, ಅದನ್ನೆಲ್ಲ ಸುಳ್ಳು ಮಾಡಿರೋರು ನೀವು. ನಾವು ಬರ್ತೀವಿ, ನಾವು ಇದ್ದೀವಿ, ನಮ್ಮ ಜೊತೆ ಕಲಾವಿದರ ಜೊತೆ ಸುಳ್ಳು ಮಾಡಿರುವಂಥವ್ರು ನೀವು. ಈ ಕಾರ್ಯಕ್ರಮ ಪ್ರಾರಂಭವಾಗಿದ್ದು ನೃತ್ಯದಿಂದಲೇ, ಅದು ಅಂತ್ಯವಾಗ್ತಾ ಇರೋದು ನೃತ್ಯದಿಂದಲೇ. ಎರಡೂ ಅದ್ಭುತ. ನಿನ್ನೆ 3 ನೃತ್ಯಗಳಾಯಿತು, ಒಂದು ವರ್ಣ ಆಯಿತು, ಎಂದರೋ ಮಹಾನುಭಾವಲು ಅಂದರಿಕೆ ವಂದನಮೋ ಆಯಿತು, ಮರುಗೇಲರ ಓ ರಾಘವ ಆಯಿತು, ಸ್ವಾತಿ ತಿರುನಾಳ ಒಂದು ಹಿಂದಿ ಭಜನ್ ಒಂದಾಯಿತು. ಇವತ್ತು ಇಂಥ ಅದ್ಭುತವಾದ ಸಾಕ್ಷಾತ್ ಶಿವನ ದರ್ಶನ ಮಾಡಿರುವಂಥ ಈ ಸಂಜಯ್ಗೆ ನಾವು ಏನು ಹೇಳಬೇಕು. ನಾನಂತೂ ದಿಗ್ಮೂಢನಾಗಿದ್ದೀನಿ. ಏಕೆಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಈ ಮಹಾನ್ ನೃತ್ಯ ಕಲೆ ಎಷ್ಟು ವಿಶಿಷ್ಟವಾದ್ದು, ಎಷ್ಟು ಕ್ರಿಯೇಟಿವು, ಎಷ್ಟು ಅದ್ಭುತವಾದ್ದು. ಎಂತಹ ಸಾಮಾನ್ಯರನ್ನು ಮನಸೆಳೆಯುವಂಥ ಶಕ್ತಿ ನೃತ್ಯಕ್ಕಿದೆ ಅಂತ ಏನಾದ್ರು ಯಾರು ಪ್ರಶ್ನೆ ಮಾಡಿದ್ರೆ, ಇವತ್ತು ಅದು ನೋಡಿದ್ದಿದ್ದರೆ ಅದಕ್ಕೆ ಉತ್ತರ ಸಿಕ್ಕೋದು. ಅದಕ್ಕೆ ಯಾರು ಬಂದಿಲ್ಲೋ ಅವರೆಲ್ಲ ದೌರ್ಭಾಗ್ಯ ಅವ್ರದ್ದಷ್ಟೇ. ಇವತ್ತು ಏನು 36 ಜನ ಮಕ್ಕಳು, ಏನು ಆ ರಾಕ್ಷಸರು ಎಷ್ಟು ಜನ ಮಾಡಿದ್ರಪ್ಪ ನೀವು. ದೇವತೆಗಳೇ ಡಲ್ ಆಗಿಬಿಟ್ರು ರಾಕ್ಷಸರ ಮುಂದೆ. ವಾಟ್ ಎ ಫ್ಯಾಂಟ್ಯಾಸ್ಟಿಕ್ ಆ ಮೂಮೆಂಟ್ಸು. ಫಸ್ಟ್ ಟೈಮ್ ಇದೇನೋ ಕಿರ್ಚ್ಕೊಂಡ್ರಲ್ಲಪ್ಪ, ಅದು ಏನದು ವೀರಭದ್ರ ಎಕ್ಸಲೆಂಟ್ ಕಾನ್ಸೆಪ್ಟ್ ಯು ಹ್ಯಾವ್ ಬ್ರಾಟ್ ಔಟ್ ಹಿಯರ್. ಅದ್ಭುತ. ವೀರಭದ್ರನ ಅಷ್ಟಾಗಿ ಪ್ರೊಜೆಕ್ಟ್ ಮಾಡಲ್ಲ. ಸಾಮಾನ್ಯ ಶಿವನ ರೂಪವಾದ ವೀರಭದ್ರನ್ನ ಅಷ್ಟಾಗಿ ಪ್ರೊಜೆಕ್ಟ್ ಮಾಡಲ್ಲ. ಏನು ಅದ್ಭುತ, ಸೆನ್ಸೇಷನಲ್. ಅದು ಸೆನ್ಸೇಷನಲ್. ಯಾರು ಮಾಡಿದ್ದ ಹುಡುಗರು? ಸೆನ್ಸೇಷನಲ್. ಭಾಳ ಚೆನ್ನಾಗಿತ್ತು. ಏನು ಈ ಮಕ್ಕಳು, ಏನು ಕೋಆರ್ಡಿನೇಷನು ಒಬ್ರಿಗೊಬ್ರಿಗೆ. ಅಯ್ಯೋ, ಏನು ಇವರ ಸ್ಟೆಪ್ಸು, ಇವರ ಏನು ಚಟುವಟಿಕೆ, ಏನು ಅದ್ರದ್ದು ಅಂಗಸೌಷ್ಠವಗಳು ಹೇಗಿದೆ, ಆ ಸ್ಟೆಪ್ಸ್ ಹೇಗಿದೆ, ಆ ಒಂದು ಹೆಜ್ಜೆಗಳು ಹೇಗಿದೆ. ನೃತ್ಯ ದೇವತೆಗೆ ನಮೋ ನಮಃ. ನಿಜವಾಗಲೂ ಸಂಜಯ್ ನನಗೇನು ಹೊಸ ಸಂಜಯ್ ಅಲ್ಲ. ಐ ನೋ ಹಿಮ್ಸ್ ಆಲ್ಮೋಸ್ಟ್ ಸಿನ್ಸ್ 25 to 30 years. ನನ್ನ ಹತ್ರ ಪಾಠ ಕಲಿಬೇಕು ಅಂತ ಒಂದು ಸರಿ ಫೋನ್ ಮಾಡಿದ್ದ ಪಾಪ. ಅವನು ಇದ್ದಿದ್ದು ಮಲ್ಲೇಶ್ವರ, ನಾನು ಇದ್ದು JP ನಗರ. ಬರೋಕ್ಕಾಗಲಿಲ್ಲ. ಈತ ಶಿಷ್ಯರ ಸಿಕ್ಕಬೇಕಾದ್ರೂ ಗುರುಗೆ ಪುಣ್ಯ ಇರಬೇಕಲ್ಲಪ್ಪ. ಸೊ ಆಗಲಿಲ್ಲ. ಅದು ಏನೇ ಆಗಲಿ, ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಲ್ಲ ನಮ್ಮ ದೀಪಕ್, ಹ್ಯಾಟ್ಸ್ ಆಫ್ ಟು ಹಿಮ್. ಏಕೆಂದರೆ ಈ ಥರ ಥೀಮ್ ಓರಿಯೆಂಟೆಡ್ ನೃತ್ಯಗಳು ತುಂಬ ಆಕರ್ಷಣೀಯ. ಅದು ನಮ್ಮ ಪೌರಾಣಿಕ ಸತ್ವ ಇರತಕ್ಕಂತಹ, ಪೌರಾಣಿಕ ತತ್ವ ಇರತಕ್ಕಂತಹ, ಪೌರಾಣಿಕ ವಸ್ತು ಇರತಕ್ಕಂತಹ ನೃತ್ಯ ಇಡೀ ವಿಶ್ವದಲ್ಲೇ ನಮ್ಮ ಭಾರತೀಯ ನೃತ್ಯ ಥರ ಇನ್ನೆಲ್ಲೂ ಇಲ್ಲ. ನಮ್ಮ ಸಂಜಯ್ ಮಾಡೋ ಥರ ನೃತ್ಯ ಎಲ್ಲೂ ಇಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೀತಿಯಿಂದ ಹೇಳೋದಿದು. ಇಷ್ಟು ಜನ ಮಕ್ಕಳನ್ನ ಕೋಆರ್ಡಿನೇಟ್ ಮಾಡಿ, ಇಷ್ಟು ಜನ ಪ್ರಾಕ್ಟೀಸ್ ಮಾಡಿ, ಫ್ಲಾಲೆಸ್. ಏನು ನಾನು ನೋಡ್ತಾ ಇದ್ದೆ, ಏನಾದ್ರು ಒಬ್ಬರು ಕಾಲು ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಮಾಡ್ತಾರೋ, ಲಯ ವ್ಯತ್ಯಾಸ ಆಗುತ್ತೆ. ನೋ ಚಾನ್ಸ್ ಅಟ್ ಆಲ್. ನಾನು ಐ ಹ್ಯಾಡ್ ಟು ವಿತ್ಡ್ರಾ ಮೈ ಫೀಲಿಂಗ್ಸ್. ಅಷ್ಟು ಪರ್ಫೆಕ್ಷನ್ ಅವರು ತಾಳಕ್ಕೆ ಅಷ್ಟು ಅದ್ಭುತವಾದ. ಅದು ಐ ವಾಸ್ ವೇಟಿಂಗ್ ಫಾರ್ ಖಂಡ. ಈಶ್ವರ ಅಂದರೆ ನಾವು ಖಂಡ, ನಮಗೆ ಬೇಕಾಗಿರೋದು ಆ ಖಂಡ ಅಂದರೆ ಈಶ್ವರ. ನಾವು ಅದಕ್ಕೆ ಏನು ತಾನಪ್ಪ ನಾನು ಮಾಡ್ರೆ ರುದ್ರತಾನ ಅಂತ ಮಾಡಿದ್ದೀನಿ. ನಾನು ತಾನ ಹಾಡ್ತೀನಿ ಎಲ್ಲ 5 ಅದು ನನಗೆ ತುಂಬ ಇಷ್ಟವಾದ್ದು. ಎಷ್ಟೋ ಜನ ನಾನು ಹಾಡುವಾಗ ನೃತ್ಯ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಅಷ್ಟು ಅದು ಸೆನ್ಸೇಷನಲ್. ಈಶ್ವರ ಅಂದರೆ ಆ ಸೆನ್ಸೇಷನ್, ಶಿವ ಅಂದರೆ ಆ ಸೆನ್ಸೇಷನ್. ಆ 5 ಅಂತ ಬರ್ತಾ ಇದ್ದರೆ ಎಂಥವನಿಗಾದರೂ ಎದೆ ನಡ್ಗೋಗ್ಬಿಡ್ಬೇಕು. ಅದು ಅವನ ಶಿವ ಹಾಕುವ ಸ್ಟೆಪ್ಸ್ ಇದೆಯಲ್ಲ, ಅದು ಇಡೀ ಬ್ರಹ್ಮಾಂಡವನ್ನೇ ಒಂದು ಹೆಜ್ಜೆ ಆವರಿಸ್ಕೊಂಡ್ಬಿಡುತ್ತೆ. ಅದು ಈಶ್ವರ ಮಹಿಮೆ. ಆ ಮಹಿಮೆಯ ವಸ್ತು ತಗೊಂಡು ಇವತ್ತು ಎಷ್ಟು ಅದ್ಭುತವಾಗಿ ನೀವೆಲ್ಲ ನೃತ್ಯ ಮಾಡಿದ್ದೀರಿ ಅಂದರೆ, ಬಹುಶಃ ನನಗೆ ಈಗ 78 ವರ್ಷ.
ನಾನು 100 ವರ್ಷ ತನಕ ಇರಬೇಕಪ್ಪ ಸಂಜಯ್, ನಿಮ್ಮನ್ನು ನೋಡ್ಕೋಬೇಕು. ನೀವು ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ಫಾರ್ ಮೈ 100 years ಡೇ ಸೆಲೆಬ್ರೇಷನ್ ನೀವೇ ಇದನ್ನು ಮಾಡಬೇಕು. ಫಾರ್ ಮೈ 100th day celebration, 100 years celebration, I want to witness and watch whatever may be my physical condition, but I will be present. ಅಷ್ಟು ಸೆನ್ಸೇಷನಲ್ ಇದು. 1 ಗಂಟೆ ಕಾಲ, 1.25 ಗಂಟೆ ಕಾಲ ಅಷ್ಟೇ. ಅದ್ಭುತ. ಇದು ಏನು ಕಲರ್ಫುಲ್ ಅಂದರೆ, ಇವತ್ತು ಟೆಕ್ನಾಲಜಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಸುಮ್ಮನೆ ಆ ಕಲರ್ ಲೈಟಲ್ಲಿ ಈ ಮಕ್ಕಳನ್ನು ನೋಡಿಬಿಟ್ರೆ ತಂದೆಯಾದ ನಾನು ಎಷ್ಟು ಪುಣ್ಯವಂತನಪ್ಪ ಅಂತ ಅನಿಸ್ಬಿಡುತ್ತೆ. ಅಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದರು. ಅಷ್ಟು ಚೆನ್ನಾಗಿ ನೀವು ಅಭ್ಯಾಸ ಮಾಡಿಸಿದ್ದೀರಿ. ಎಲ್ಲದಕ್ಕೂ ಸಾಧನೆ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸಾಧನೆ ಸಾಧನೆ ಸಾಧನೆ, ಒದ್ದಾಡಬೇಕು, ಕಷ್ಟಪಡಬೇಕು, ಫೇಲ್ ಆಗಬೇಕು, ಸ್ಟೇಜ್ ಮೇಲೆ ಏಟು ಬೀಳಬೇಕು, ಕಣ್ಣೀರು ಹಾಕಬೇಕು, ಒದ್ದಾಡಬೇಕು, ಬರ್ತಾ ಇಲ್ವಲ್ಲ ಅಂತ ಅದಕ್ಕೋಸ್ಕರ ಹಾತುರಿಬೇಕು. ಆಮೇಲೆ ಒಂದು ಸತ್ವ ಬರುತ್ತೆ. ಅದೇ ಸಾಧನೆಯ ಪ್ರತೀಕ, ಈ ಪರ್ಫೆಕ್ಷನ್. ಸೊ ಹೀಗೆ ಹಿಂದೆ ರಾಜ್ಕುಮಾರ್ ಬಂದರೆ ಅವರು ಪೌರಾಣಿಕ ಪಾತ್ರಗಳು ಮಾಡಿದಾಗ ಎಲ್ಲ ದುಡ್ಡು ಹಾಕೋರು. ಇವತ್ತು ಯಾರು ಹಾಕಿದ್ರೆ ಎಲ್ಲೋ ಗೊತ್ತಿಲ್ಲ ನನಗೆ. ನಮ್ಮ ಸಂಜಯ್ ನೋಡಿಬಿಟ್ರೆ ದುಡ್ಡು ಹಾಕಬೇಕು ಅನ್ನಿಸೋ ಅಷ್ಟು ಅದ್ಭುತವಾದಂತಹ ಒಂದು ಪರಕಾಯ ಪ್ರವೇಶ ಮಾಡಬೇಕು ನಾವು. ಒಂದು ಪಾತ್ರ ಅಂತ ತೊಗೊಂಬಿಟ್ಟಾಗ ಅದು ಈ ಕಾಸ್ಟ್ಯೂಮಲ್ಲಿ ನೋಡಿಬಿಟ್ರೆ ನಮಗೇ ಒಂಥರ ಅನಿಸ್ಬಿಡುತ್ತೆ. ಪರಮಾತ್ಮ ಈಶ್ವರ ನೋಡ್ತಾ ಇದ್ದೀನಲ್ಲಪ್ಪ ಅನ್ನುವ ಭಾವ ಬಂದ್ಬಿಡುತ್ತೆ. ಅದು ಭ್ರಮೆ ಇರ್ಬೋದು, ಆದರೆ ಆ ಟೈಮಲ್ಲಿ ಆ ಭಾವ ಬರೋ ಹಾಗೆ ನಡ್ಕೊಳ್ಬೇಕು. ಅದೇ ನಿಜವಾದ ಕಲೆ. ಯಾಕೆಂದರೆ ಈ ನಾಟಕದಲ್ಲಿ ಮಾಡೋರೆಲ್ಲ ಅದೇ ಆಗಿರಲ್ಲ. ನಾನು ಒಂದು ಸರಿ ಆಟೋಲ್ಲಿ ಬರ್ತಾಯಿದ್ದೆ. ಅವತ್ತೇನೋ ಆಟೋಲ್ಲಿ ಹೋಗ್ಬೇಕಾದ್ರೆ ಬಂದೆ. ಪಾಪ ಎಲ್ಲ ತುಂಬ ಚೆನ್ನಾಗಿ ಹೊಳ್ದ. ಸರ್ ನೀವು ವಿಷ್ಣುವರ್ಧನ್ ಥರನೂ ಕಾಣಿಸ್ತೀರಿ, ರಾಜ್ಕುಮಾರ್ ಥರನೂ ಕಾಣಿಸ್ತೀರಿ ಎಲ್ಲ ಹೇಳ್ಬಿಟ್ಟ. ಕೊನೆ ಒಳಗೆ ಸರ್ ಯಾಕೋ ಈಗ ನೋಡಿದ್ರೆ ವಜ್ರಮುನಿ ಥರ ಕಾಣಿಸ್ತೀರಲ್ಲ ಅಂದ. ಕೊನೆಗೆ ಈ ಕಾಂಪ್ಲಿಮೆಂಟ್ ಕೊಟ್ಬಿಟ್ಟ. ಪಾಪ ವಜ್ರಮುನಿ ಒಳ್ಳೆಯವನೇ ಪಾಪ, ಅದೇನೋ. ಆದರೆ ನನ್ನನ್ನು ಆ ಥರ ಟ್ರೀಟ್ ಮಾಡಿಬಿಟ್ಟ ಕೊನೆ ಒಳಗೆ. ಹಾಗೆ ಪಾತ್ರಗಳು ಮಾಡಿದ ತಕ್ಷಣ ಆ ವ್ಯಕ್ತಿನೂ ಹಾಗೆ ಅಂತ ಹೇಳೋ ಹಾಗಿಲ್ಲ. ಪಾತ್ರವೇ ಬೇರೆ, ವ್ಯಕ್ತಿಯೇ ಬೇರೆ. ಆದರೆ ಭ್ರಮಾಲೋಕವನ್ನು ಸೃಷ್ಟಿ ಮಾಡುವಂಥ ಚೈತನ್ಯ ಒಬ್ಬ ಕಲಾವಿದನಿಗಿರಬೇಕು. ಇವತ್ತು ಇವರೆಲ್ಲ ಮಾಡ್ತಾಯಿದ್ದಾಗ ವಾಸುಕಿ ಆ ಸೀನ್ ಇತ್ತಲ್ಲ, ಈ ಕಡೆ ರಾಕ್ಷಸರು, ಈ ಕಡೆ ದೇವತೆಗಳು. ಆ ವಿಷವನ್ನು ಶಿವ ಕುಡಿಯೋಕ್ಕೆ ಬರುವಂತಹ ಸಂದರ್ಭದ ಆ ಸೀನ್ ಇದೆಯಲ್ಲ, ಬಾಬಾ ಏನಪ್ಪ ಹೇಳೋದು ಅದಕ್ಕೆ. ಅದ್ಭುತವಾದಂಥ ಸೀನು. ಇದೆಲ್ಲ ಕೊರಿಯೋಗ್ರಫಿ ಮಾಡೋದು ನಮ್ಮ ಸಂಜಯ್ಗೆ ಹ್ಯಾಟ್ಸ್ ಆಫ್ ಟು ಹಿಸ್ ಇಮ್ಯಾಜಿನೇಷನ್, ಹ್ಯಾಟ್ಸ್ ಆಫ್ ಟು ಹಿಸ್ ಕೊರಿಯೋಗ್ರಫಿ, ಹ್ಯಾಟ್ಸ್ ಆಫ್ ಹಿಸ್ ಡೈರೆಕ್ಷನ್. ಇದರಲ್ಲಿ 36 ಜನನ ಕೋಆರ್ಡಿನೇಟ್ ಮಾಡಿ ಇಷ್ಟು ಪರ್ಫೆಕ್ಟಾಗಿ ಈ ಒಂದು ಸಭೆಗೆ, ಯಾಕೆಂದರೆ ದಿಸ್ ಇಸ್ ಎ ಪ್ಯೂರ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ನ ಇಷ್ಟಪಡುವಂಥ ಆಡಿಯನ್ಸ್ ನಮ್ಮ ಆಡಿಯನ್ಸ್ ಇರೋರು. ಯಾವುದೋ ಕುಣಿತಕ್ಕೆ ಚಪ್ಪಾಳೆ ಹೊಡೆಯುವಂಥವ್ರು ಅಲ್ಲ. ನೈಜವಾದ ಒಂದು ಆರ್ಟ್ ಫಾರ್ಮನ್ನು ಇಷ್ಟಪಡುವಂಥ ಇಂತಹ ಮಹಾನ್ ಶ್ರೋತೃಗಳ ಮುಂದೆ ನೀವು ನಿರೂಪಣೆ ಮಾಡಿರ್ತಕ್ಕಂತಹ ಈ ಒಂದು ನೃತ್ಯ 100 ವರ್ಷಗಳ ಕಾಲ ನಿಲ್ಲುವಂಥದ್ದು. ನಾದಾಮೃತ ಅಂತ ಹೆಸರಿದೆಯಲ್ಲ, ಇದು ನೃತ್ಯಾಮೃತ ಮಾಡಿಬಿಟ್ಟಿದ್ದೀರ. ನಾದ ಅಮೃತ ಹ್ಯಾಸ್ ಬಿಕಮ್ ನೃತ್ಯಾಮೃತ. ಅದಕ್ಕೆ ರೂವಾರಿ ಇವನೇ. ಆ ಹೆಸರೇ ತುಂಬ ಚೆನ್ನಾಗಿದೆ, ಅಮೃತ ಅನ್ನುವಂಥದ್ದು. ಅದು ಪಾಪ ವಿಷ ಮಾತ್ರ ರಾಕ್ಷಸರಿಗೆ ಹೋಗುತ್ತೆ, ಈ ಅಮೃತ ಮಾತ್ರ ದೇವತೆಗಳಿಗೆ ಬರುತ್ತೆ. ಆದರೆ ನಮ್ಮಿದರಲ್ಲಿ ಎಲ್ಲವೂ ಅಮೃತವೇ, ಯಾವ ವಿಷವೇ ಇಲ್ಲ. ಆ ಥರ ಒಂದು ನೆಗೆಟಿವಿಟಿನೇ ಇಲ್ಲದೇ ಇರತಕ್ಕಂಥ ಈ ಸಭೆಯಲ್ಲಿ ನೀವು ಮಾಡಿರ್ತಕ್ಕಂಥ ಈ ಒಂದು ನೃತ್ಯ ಪ್ರದರ್ಶನ, ಆ್ಯಸ್ ಎ ಕ್ಲಾಸಿಕಲ್ ಮ್ಯೂಸಿಷಿಯನ್ ಐ ಲೈಕ್ ಕ್ಲಾಸಿಕಲ್ ಆರ್ಟ್ ಫಾರ್ಮ್ಸ್. ಅದು ನೃತ್ಯ ಆಗ್ಬೋದು, ನಾಟಕ ಆಗ್ಬೋದು, ಹಿಂದೂಸ್ತಾನಿ ಆಗ್ಬೋದು, ಕರ್ನಾಟಕ ಆಗ್ಬೋದು, ಯಾವುದಾಗ್ಬೋದು. ಭಾರತೀಯ ಶಾಸ್ತ್ರೀಯ ಕಲೆಗಳನ್ನು ಗೌರವಿಸುವಂತಹ ಸೌಲಭ್ಯವನ್ನು ಕರ್ನಾಟಕ ಸಂಗೀತ ಕೊಡುತ್ತೆ. ಎಲ್ಲದನ್ನು ನಾವು ಅದನ್ನು, ಯಾಕೆಂದರೆ ನಮಗೆ ಆಧಾರ ಗ್ರಂಥವೇ ಭರತನ ನಾಟ್ಯಶಾಸ್ತ್ರ. ಕರ್ನಾಟಕ ಸಂಗೀತ ಆಧಾರ ಗ್ರಂಥ ಭರತನ ನಾಟ್ಯಶಾಸ್ತ್ರ. ನಾಟ್ಯಶಾಸ್ತ್ರ, ಸಂಗೀತಶಾಸ್ತ್ರ ಎಲ್ಲವೂ ನಾಟಕಶಾಸ್ತ್ರ ಮೂರನ್ನು ಒಳಗೊಂಡಿರತಕ್ಕಂಥ 2ನೇ ಶತಮಾನದ ಈ ಮಹಾ ಗ್ರಂಥ ಇವತ್ತು ನಮಗೆ ಶಾಸ್ತ್ರ ಗ್ರಂಥವಾಗಿದೆ, ಒಂದು ಆಕರ ಗ್ರಂಥವಾಗಿದೆ ಅನ್ನೋದಾದರೆ, ನೃತ್ಯ, ಸಂಗೀತ, ನಾಟಕ ಒಟ್ಟಿಗೆ ಹೋಗುವಂಥದ್ದು.
ಇಲ್ಲಿ ನಾಟಕವನ್ನು ನೋಡಿದ್ರಿ, ಸಂಗೀತವನ್ನು ನೋಡಿದ್ರಿ, ನೃತ್ಯವನ್ನು ನೋಡಿದ್ರಿ, ಶಿವನ ದರ್ಶನ ನೋಡಿದ್ರಿ, ಆ ಕಡೆ ಗಿರಿಜಾ ಕಲ್ಯಾಣ ನೋಡಿದ್ರಿ. ಇನ್ನೇನು ಉಳಿದಿತ್ತು ಎಲ್ಲ. ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಒಂದು ಚಪ್ಪಾಳೆ ಹೊಡಿಬೋದಲ್ವೇ? ಅಯ್ಯೋ ಅಯ್ಯೋ, ಅಂಥ ಅದ್ಭುತವಾದಂಥ ಒಂದು ಪ್ರೆಸೆಂಟೇಷನ್ನು. ಹೀಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೋದು ಈ ಮಕ್ಕಳಿಗೆ, ಏನಿರಲಿಲ್ಲ. ಆಲ್ ಆಫ್ ಯು ಕಮ್ ಚಿಲ್ಡ್ರನ್, ಹ್ಯಾಟ್ಸ್ ಆಫ್ ಟು ಯು ಫಾರ್ ಯುವರ್ ಎಕ್ಸಲೆಂಟ್ ಪ್ರೆಸೆಂಟೇಷನ್. ಇದು ಹೀಗೆ ನಮ್ಮ ದೀಪಕ್ ಅವನು ಆಯೋಜನೆ ಮಾಡಿರುವಂಥ ಕ್ರಮ ತುಂಬ ಚೆನ್ನಾಗಿದೆ. ಅದು ಅಲ್ಲಿ ಮೊದಲನೇ ದಿವಸ ನೃತ್ಯ ಆಯಿತು, ಆಮೇಲೆ ಸಂಗೀತ ಆಯಿತು, ಇವತ್ತು ಸಾಯಂಕಾಲ 2 ಸಂಗೀತಗಳು ಅದ್ಭುತವಾದಂಥ ಸಂಗೀತಗಳಾಯಿತು. ಕೊನೆಗೆ ನೃತ್ಯದಿಂದ ಸಮಾರೋಪ ಆಗ್ತಾ ಇರುವಂಥದ್ದು. ನಮ್ಮ ಈ ಸ್ವರ ಮಯೂರ ಈ ಫೆಸ್ಟಿವಲ್ಗೆ ಒಂದು ಬಹಳ ಉತ್ಕೃಷ್ಟವಾದ, ಉತ್ತಮವಾದ, ಭಾವನಾತ್ಮಕವಾದಂತಹ ಒಂದು ಫಿನಾಲೆ ಆಗಿದೆ ಇವತ್ತು. ಹಾಗಾಗಿ ಸಂಜಯ್, ಹೀಗೆ ಈ ಕಾರ್ಯಕ್ರಮಗಳನ್ನು 60 ಕಾರ್ಯಕ್ರಮಗಳಾಗಿದೆ. ಇದು ಎಲ್ಲ ಇಡೀ ವಿಶ್ವದಲ್ಲಿ ಎನ್ನುವಂಥದ್ದು ನಾವೆಲ್ಲ ಮೆಚ್ಚುವಂತಹ ವಿಚಾರ. ಏಕೆಂದರೆ 60 ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಅಷ್ಟು ಸುಲಭವಲ್ಲ. ಒಂದು ಕಾರ್ಯಕ್ರಮ ಅವ್ರು ಮಾಡಬೇಕಾದ್ರೆ ಸುಮಾರು ತಿಂಗಳಾನುಗಟ್ಟಲೆ ಅದಕ್ಕೆ ರಿಹರ್ಸಲ್ಗಳನ್ನ ಮಾಡಬೇಕಾಗುತ್ತೆ, ಅದಕ್ಕೋಸ್ಕರ ಡಿವೋಟ್ ಮಾಡಬೇಕಾಗುತ್ತೆ, ಡೆಡಿಕೇಟ್ ಮಾಡಬೇಕಾಗುತ್ತೆ. ಎ ಗ್ರೇಟ್ ಪರ್ಸನ್ ದ ಕರ್ನಾಟಕ ಹ್ಯಾಸ್ ಸೀನ್, ದಟ್ ಈಸ್ ಸಂಜಯ್. ಎ ಗ್ರೇಟ್ ನೃತ್ಯ ಗುರು ಸಂಜಯ್, ಗಾಯನ ಗುರು ಸಂಜಯ್, ಗುಣವಂತ ಗುರು ಸಂಜಯ್, ನಾಟಕ ಗುರು ಸಂಜಯ್, ಭೋಜನ ಗುರು ಸಂಜಯ್, ಹಾಗೆ ಹಲ್ಲಿನ ಗುರು ಸಂಜಯ್, ಹಾಲಿನ ಗುರು ಸಂಜಯ್, ಮಾತಿನ ಗುರು ಸಂಜಯ್. ಎಲ್ಲ ಸಂಜಯ್ ಮಯವಾಗಿ ಇಂತಹ ಸುಂದರ ಸಂಜೆಯನ್ನು ನಿರ್ಮಾಣ ಮಾಡಿರುವಂತಹ ಸಂಜಯ್ ಮತ್ತು ಎಲ್ಲ ಟೀಮ್ಗಳಿಗೆ ನಾನು ಆತ್ಮೀಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ರಿಗೂ ಸದ್ಗುರು ವಾದ್ಯರಾಜರು ಸನ್ಮಂಗಳವನ್ನು ಉಂಟು ಮಾಡಲಿ ಅಂಥೇಳಿ, ಆಗಾಗ್ಗೆ ಈ ಸ್ವರ ಮಯೂರ ಫೆಸ್ಟಿವಲ್ ಆಗಾಗ್ಗೆ ಆಗ್ತಾ ಇರಲಿ, 6 ತಿಂಗಳಿಗೆ ಒಂದು ಸಲ ಆದರೂ ತುಂಬ ಚೆನ್ನಾಗಿರುತ್ತೆ ಎನ್ನುವ ಅಭಿಲಾಷೆಯನ್ನು ಅಭಿವ್ಯಕ್ತಗೊಳಿಸ್ತಾ, ನನಗೆ ನಾನು ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟವನು. ಸ್ವಲ್ಪ ಈಗೀಗ ವಯಸ್ಸಾಗಿರೋ ಸ್ವಲ್ಪ ಸುಸ್ತಾಗುತ್ತೇನೋ ಅಂತ ಅಂದ್ಕೊಂಡಿದ್ದೆ. ನಾನು ಇಲ್ಲಿ ಬಂದಾಗ ನಾನು 1 ಗಂಟೆ ಅಲ್ಲಿ 2 ಗಂಟೆ ಹಾಡಿದ್ದೀನಿ. ಅಲ್ಲಿ ಬೆಳಗ್ಗೆ ಊಂಚವೃತ್ತಿ ಒಂದು ಹಾಡ್ಕೊಂಡು ಬಂದೆ, ಪಂಚರತ್ನ ಹಾಡಿ ಇಲ್ಲಿ 2:15 ಬಂದೆ. ಬಂದು ಕೊನೆ ಒಳಗೆ ಈ ಈಶ್ವರ ದರ್ಶನ ಆದಮೇಲೆ ಈ ಕಚೇರಿ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ದೀಪಕ್ ಹ್ಯಾಸ್ ಡನ್ ಎ ವಂಡರ್ಫುಲ್ ವರ್ಕ್. ನಾನು ತುಂಬ ಸಂತೋಷಪಡ್ತೀನಿ. ನನ್ನ ಪರಂಪರೆಯಲ್ಲಿ, ನನ್ನ ಕಣ್ಮುಂದೆ, ನನ್ನ ಜೀವಿತ ಕಾಲದಲ್ಲಿ ಇಂತಹ ಒಂದು ಉತ್ಕೃಷ್ಟವಾದಂತಹ ನೃತ್ಯ ಸಂಗೀತ ಸಮಾಗಮವನ್ನು ಮಾಡಿ ನಾವು ಬೇರೆ ಅಲ್ಲ, ನಾವೆಲ್ಲ ಒಂದು ಅನ್ನುವ ಭಾವವನ್ನು ನಿರ್ಮಿಸಿರ್ತಕ್ಕಂತಹ ಈ ನನ್ನ ಆತ್ಮೀಯ ಶಿಷ್ಯ ವಿದ್ವಾನ್ ದೀಪಕ್, ಅವನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ, ಅವನಿಗೆ ಆತ್ಮೀಯವಾದ ಆಶೀರ್ವಾದಗಳನ್ನು ಹೇಳ್ತಾ, ನೀವೆಲ್ಲ ಪ್ರೋತ್ಸಾಹಿಸಿದ್ದೀರಿ, ಬೆಂಬಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ನಾವು ಶಿರವಾಗಿ ನಮಿಸ್ತೇವೆ. ನೀವಿದ್ದರೆ ನಾವು ಕಲಾವಿದರಿಗೆ ಶ್ರೋತೃಗಳಿದ್ದರೆ, ಸಭಿಕರಿದ್ದರೆ ನಾವು, ಇಲ್ಲದೆ ನಾವು ಎಲ್ಲಿ ಮಾಡೋಕ್ಕಾಗುತ್ತೆ? ನಿಮ್ಮ ಬೆಂಬಲ, ಪ್ರೋತ್ಸಾಹ ಶಾಸ್ತ್ರೀಯ ಕಲೆಗಳಿಗೆ ಯಾವತ್ತಾದರೂ ಇರಲಿ. ಅದಕ್ಕೆ ಆ ರಾಜ್ಯದವರು, ಈ ರಾಜ್ಯದವರು ಅನ್ನುವಂತಹ ಭೇದ ಭಾವಗಳು ಬೇಡ. ನೋಡಿ, ನಮ್ಮ ಕರ್ನಾಟಕದ ಕಲಾವಿದರು ಎಂಥ ಅದ್ಭುತವಾದ 2 ಕಚೇರಿಗಳನ್ನು ಕೇಳಿದ್ರಿ ಇವತ್ತು ಸಾಯಂಕಾಲ. ಯಾವುದ್ರಲ್ಲಿ ಕಡಿಮೆ ಇದೆ? ಅದ್ಭುತವಾದಂಥ ಕಲಾವಿದರು ನಮ್ಮಲ್ಲಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಈ ಸ್ವರಮಯೂರದಲ್ಲಿ ಎಲ್ಲ ಕರ್ನಾಟಕದ ಕಲಾವಿದರು ವಿಜೃಂಭಿಸಿರುವಂಥದ್ದು, ಅದು ಬಹಳ ವಿಶೇಷವಾದ್ದು. ಎಲ್ಲ ಕರ್ನಾಟಕದ ಕಲಾವಿದರು ಅದ್ಭುತವಾದಂತಹ ಪ್ರೆಸೆಂಟೇಷನ್. ಹಾಗಾಗಿ ನಾನು ತುಂಬ ಸಂತೋಷಪಟ್ಟಿದ್ದೀನಿ. ಗುರುಗಳಿಗೂ ಒಳ್ಳೆಯ ಶಿಷ್ಯರು ಸಿಕ್ಕೋದು ಕಷ್ಟವೇ, ಹಾಗೆ ಶಿಷ್ಯರಿಗೂ ಒಳ್ಳೆಯ ಗುರುಗಳು ಸಿಗೋದು ಕಷ್ಟವೇ. ನಮಗೆ ಈಗ 2 ಪರಸ್ಪರ ಇದರಿಂದ ಐ ಥಿಂಕ್ ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್. ಐ ಆಮ್ ದಿ ಹ್ಯಾಪಿಯೆಸ್ಟ್ ಪರ್ಸನ್. ನಾನು ಯಾವಾಗಲೂ ನನ್ನ ಮಾತಲ್ಲಿ ಸಂಪನ್ನ ಮಾಡೋದು, ಸತ್ಯ ಸುನಾದದ ಚಿಲಕವ ಸರಿಸಿ, ರಾಗ ತಾಳಗಳ ಕೋಟೆಯ ಭೇದಿಸಿ, ಕೃತಿ ಕೀರ್ತನದ ಅಂಗಳ ತೋರಿಸಿ, ಗೇಯ ಗಾನ ಗರ್ಭಗುಡಿಯಲ್ಲಿರುವ ಅಗೋಚರ ನಿರಾಕಾರ ನಾದಬ್ರಹ್ಮನ ಅನುಭವಕ್ಕೆ ತಾರೋ ಈ ಪದ್ಮನಾಭದಾಸೆಗೆ
ಗುರುವಾದಿರಾಜ. ನಮಸ್ಕಾರ.